ನಿಮಗೆ ನೋಡಿ, ನೀವು ಯಾರು ಗೊತ್ತಿಲ್ಲ. ನೀವು ಶ್ರೀಮಂತರೋ ಬಡವರೋ, ನೀವು ಬೈಕಲ್ಲಿ ಓಡಾಡಿದಿರೋ, ಕಾರಲ್ಲಿ ಓಡಾಡಿದಿರೋ, ಕಾಲ್ನಡಿಗೆಯಲ್ಲಿ ಓಡಾಡಿದಿರೋ, ಊಟ ಮಾಡಿದಿರೋ, ತಿಂಡಿ ತಿಂದಿದ್ದೀರೋ, ಯಾವುದು ಗೊತ್ತಿಲ್ಲ. ಮನೆ ಮಠ ಬಂಧು ಬಳಗ ಎಲ್ಲ ಬಿಟ್ಟು ನೀವು ಕೆಲಸ ಮಾಡಿ. ಈ ಕ್ಷೇತ್ರದವರು ಕೆಲಸ ಮಾಡಿದಿರಿ, ಬೇರೆ ಜಿಲ್ಲೆಯವರು ಬೇರೆ ತಾಲೂಕವರು ಕೂಡ ಕೆಲಸ ಮಾಡಿ. ಆ ಎಲ್ಲ ಕೆಲಸದಿಂದ ಇವತ್ತು ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಇಂಥ ಒಂದು ಐತಿಹಾಸಿಕವಾದಂಥ ಗೆಲುವನ್ನು ಪಡ್ಕೊಳ್ಳೋದಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಲ್ಲ, ನಿಮ್ಮ ಕೆಲಸ ಇವತ್ತಿಗೆ ಲಾಸ್ಟ್ ಅಲ್ಲ. ಈಗ ನಾವು ನಿಮ್ಮನ್ನು ಏನು ಮಾಡ್ತೀವಿ ಅಂತಂದರೆ, ಈಗಾಗಲೇ ಜಾರಕಿಹೊಳಿ ಸಾಹೇಬರು ನಮಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಮುಂದಿನ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಆಗ್ಬೇಕಂತಂದು ಹೇಳಿದ್ದಾರೆ. ಹೌದಾ? ಹಾಗಿರೋದ್ರಿಂದ ನೀವು ಈಗ ನಮ್ಮ ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ. ಬೆಳಗಾಮಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಹರಿಹರದಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಕೊಪ್ಪಳದಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಬೆಂಗಳೂರಲ್ಲಿದೆ, ಈಗ ಮೈಸೂರಲ್ಲಿ ಮಾಡ್ತಾಯಿದ್ದೀವಿ, ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ಆ ಎಲ್ಲ ಟ್ರೈನಿಂಗ್ ಸೆಂಟರ್ಗಳಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ತರಬೇತಿ ಕೊಡೋದು, ಹೆಂಗೆ ಸಮಾಜಗಳನ್ನು ಸಂಘಟನೆ ಮಾಡಬೇಕನ್ನೋಂಥ ವಿಚಾರಗಳನ್ನು ನಿಮಗೆ ತಿಳಿಸೋದು, ನಿಮಗೆ ಗೊತ್ತಿರೋದನ್ನು ನಾವು ಕಲಿಯೋದು. ಆ ಮುಖಾಂತರ ಇಡೀ ರಾಜ್ಯಕ್ಕೆ ನಮ್ಮ ಸಂಘಟನೆನ ವಿಸ್ತರಣೆ ಮಾಡುವಂಥ ಕೆಲಸಗಳನ್ನು